ಸೈಟು ತುಂಬ ಚೆನ್ನಾಗೈತೆ ಅಕ್ಕ. ಅಲ್ಲಿ ನಾವು ತಗೊಂಡಿರೋ ಹತ್ರ ಚೆನ್ನಾಗೈತೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತೆ. ಚೆನ್ನಾಗಿ ಒಳ್ಳೆ ರೇಟಿಗೆ ಹೋಗ್ತವೆ ಹೇಳು. ಹಿಂಗೋ ಒಳ್ಳೇದಾಗ್ತಾಯ್ತಪ್ಪ. ಈ ತಿಂಗಳಾಗಂತೂ ನನಗೆಲ್ಲ ಒಳ್ಳೇದೇ ಆಗ್ತಾೈತೆ. ನಿಜವಾಗ್ಲೂ ಈ ತಿಂಗಳು ಏನೋ ಒಂಥರ ನನಗೆ ಲಕ್ ಅಂತ ಹೇಳ್ಬೋದು. ಸೈಟ್ ತೊಗೊಂಡ್ವಿ, ನಮ್ಮ ಮನೆಯವ್ರದ್ದು ಕೆಲಸ ಸ್ವಲ್ಪ ಪ್ರಮೋಟ್ ಆಯಿತು, ನಂದು ಪ್ರಮೋಷನ್ ಆಯಿತು. ಸ್ವಲ್ಪ ಇಬ್ರದ್ದು ಕೆಲಸ ಹಿಂಗೆ ಸ್ವಲ್ಪ ಪರವಾಗಿಲ್ಲ, ಸ್ಯಾಲ್ರಿ ಎಲ್ಲ ಇನ್ಕ್ರೀಸ್ ಆಗ್ತಾೈತೆ, ಪರವಾಗಿಲ್ಲ. ಈ ತಿಂಗಳಲ್ಲಿ ನಮಗೆಲ್ಲ ಒಳ್ಳೇದೇ ಆಗ್ತಾೈತೆ ಸಂಗೀತ. ನನಗೂ ಅಷ್ಟೇ ಅಕ್ಕ, ನನ್ನ ಮೊಮ್ಮಗಳು ಹುಡ್ತಾಗಿಂದನೂ ತುಂಬ ಒಳ್ಳೇದಾಗ್ತಾೈತೆ. ನೋಡ್ದಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ನಮ್ಮ ಗಗನ ಅಯ್ಯೋ ಅತ್ತೆ ಭಾಳ ಆ್ಯಕ್ಟಿವ್ ಆಗಿದ್ದಾಳೆ ಕಣತ್ತೆ ಅಂತ ಹೇಳ್ತಾ ಇರ್ತಾಳೆ. ಭಾಳ ಯಾವಾಗಲೂ ಒಂಥರ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ. ಈಗ ಮಕ್ಳು ಹಂಗೆ ತಗ. ನಿಜವಾಗ್ಲೂ ನಾವು ಇಷ್ಟೊಂದೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕನೂ ಹಂಗೆ, ನಮ್ಮ ಹರ್ಷಿತಕ್ಕ ಇನ್ನೂ ಸ್ವಲ್ಪ ಮುಂದೆನೇ ಹೋಗ್ತಾಳೆ ಇದ್ದಾಳೆ. ಅವಳಿಗೂ ಹಂಗೆ ಸ್ಯಾಲ್ರಿ ಎಲ್ಲ ಸ್ವಲ್ಪ ಜಾಸ್ತಿ. ಅವಳು ಹಂಗೆ, ಅವಳು ಸೈಟ್ ಗೀಟು ಎಲ್ಲ ಚೆನ್ನಾಗಿ ಮಾಡ್ಕೊಂಡವಳೆ. ನೋಡು, ಇವತ್ತು ನಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡೋದಲ್ವಾ ಸಂಗೀತ. ನಮ್ಮ ಅಪ್ಪ ಇದ್ದಿದ್ರೆ ಇವತ್ತು ಇಂಥ ಟೈಮಾಗ ನಮ್ಮ ಅಪ್ಪ ಇರಬೇಕಾಯ್ತು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನಮ್ಮ ಅಪ್ಪ ಒಳ್ಳೆ ಟೈಮಲ್ಲಿ ಹೋದಂಗಾಯ್ತು. ನಾವು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ, ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ಬೇಕಾದ್ರೆ ನಿಜವಾಗ್ಲೂ ನಮ್ಮ ಅಪ್ಪ ಇರಬೇಕಾಗಿತ್ತು. ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಪ್ಪನ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೋಗೋಣ ಅಮ್ಮಗೆ ಹೇಳೋಣ, ಅಮ್ಮನ ಹತ್ರ ಮಾತಾಡೋಣ. ಆಮೇಲೆ ಗೊತ್ತಾಯ್ತು ಯಾಕನೋ ಅಮ್ಮ ಐತೋ ಇಲ್ವೋ. ಅಮ್ಮ ಎಲ್ಲ ಭಾಗ್ಯಮರ್ ಮಂತಕ್ಕೆಲ್ಲ ಓದ್ಲಿ ಅನ್ನೋ ಕಣಮ್ಮ. ಎಲ್ಗೋಗಿದ್ರಿ? ಎಲ್ಗಿಲ್ಲ, ಸ್ವಲ್ಪ ಕೆಲಸ ಇತ್ತು, ಟೌನ್ಗೆ ಹೋಗಿದ್ವಿ. ನಾನು ಹಿಂಗೆ ಬಂದೆ, ಅಕ್ಕ ಹಿಂಗೆ ಓದ್ಲು. ಅದಕ್ಕೆ ನಾನು ಬಂದೆ ಹಿಂಗೇನೆ. ಅಮ್ಮ ಹೆಂಗಾರ ಅಲ್ಲ ಐತೇನು ಬಿಡು ಸಂಗೀತ, ಬಂತಕ್ಕೆ ಹೋಗ್ತೀನಿ. ಖುಷಿಯಾಗಿ ಹೋಗಿದ್ರಮ್ಮ. ಯಾತ ತಗೊಂಬರಕ್ಕೆ ಹೋಗಿದ್ರೇನ ಒಡವೆ ಏನು ತಗೊಂಬರಕ್ಕೆ ಹೋಗಿರ್ಲಿಲ್ಲ ದೊಡಮ್ಮ. ಅದೇ ಏನೋ ನಾವು ಸ್ವಲ್ಪ ಸೈಟ್ ತಗೊಂಡ್ವಿ ಎಲ್ಲರೂ ಒಂದೊಂದ, ಅದಕ್ಕೆ ಎಲ್ಲ ರಿಜಿಸ್ಟ್ರ್ ಇರ್ತೀವತ್ತು ರಿಜಿಸ್ಟ್ರ್ ಎಲ್ಲ ಮಾಡಿಕೊಂಡು ಬಂದ್ವಿ. ಎಲ್ಲರೂ ತಗೊಂಡ್ವಿ. ಅಮ್ಮ ಹೆಂಗತ್ತ ಹೆಣ್ಮಕ್ಳಾದ್ರೂ ಮತ್ತೆಂತ ಸೆನಕ್ ಬುದ್ಧಿವಂತಿಕೆಯಿಂದ ಓದಿ ಕೆಲಸ ತಗೊಂಡು ಒಬ್ರಿಗೊಬ್ರು ಸೆನಕ್ ಒಯ್ದಿರ. ಸೆನಕ್ಕಿರ್ಬೇಕು ಕಣಮ್ಮ, ಸೆನಕ್ಕಿರ್ಲಿ. ದೊಡಮ್ಮ, ನಮಗೂ ಹಂಗೆ ಅನಿಸ್ತೈತೆ. ಏನೋ ನಾವು ಒಂದು ಜೀವನದಲ್ಲಿ ಸಾಧನೆ ಮಾಡಿದ್ವಿ. ನಾವು ಮುಂಚೆ ಇದ್ದಕ್ಕೂ ಈಗಿರೋದಕ್ಕೂ ದೇವರು ನಾವೆಲ್ಲೋ ಇದ್ದವ್ರನ್ನ ಎಲ್ಗೋ ಕರ್ಕೊಂಬಂದ್ಬಿಟ್ಟ. ಎಲ್ಲೋ ನಮಗೂ ಎಲ್ಲೋ ಒಂದು ಕಡೆಗೆ ದೇವ್ರು ಒಳ್ಳೇದು ಮಾಡ್ತಾ ಇದ್ದಾನೆ ಅಂತೇಳಿ ನಮಗೂ ಖುಷಿ ಆಗ್ತೈತೆ ದೊಡಮ್ಮ. ನಾವೆಲ್ಲೋ ಇದ್ವಿ ಆವತ್ತಿನ ಕಾಲ. ನಮ್ಮಪ್ಪ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ನೆನೆಸ್ಕೊಬಿಟ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ನಮ್ಮಪ್ಪ ಇರಬೇಕಾಗಿತ್ತು ದೊಡಮ್ಮ. ಏನೇ ಅಂತಂದ್ರು ನಿಜವಾಗ್ಲೂ ನಮ್ಮಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮಪ್ಪ ಇರಬೇಕಾಗಿತ್ತು ನಮ್ಮ ಸಾಧನೆ ನೋಡೋಕ್ಕೆ. ಇವತ್ತು ನಮ್ಮಪ್ಪ ಇದ್ದಿದ್ರೆ ಎಷ್ಟು ನಮಗೆ ಖುಷಿ ಆಗೋದು ಗೊತ್ತಾ. ಇಲ್ಲ, ಖಂಡಿತ ನಮ್ಮಪ್ಪ ಇರಬೇಕಾಗಿತ್ತು ಇವತ್ತು. ನಾವು ಎಲ್ಲ ಒಂದು ಕಡೆಗೆ ಮಿಸ್ ಮಾಡ್ಕೊತಾ ಇದ್ದೀನಿ. ಭಾಳ ಖುಷಿ ಪಡೋದು ಒಳ್ಳೆ ಕಾಲದಾಗೆ, ಮಕ್ಕಳು ಚೆನ್ನಾಗಿರೋ ಕಾಲದಾಗೆ. ಈಗ ಹಿಂಗೆ ದೇವ್ರೇನಾದರೂ ಒಂದು ಇದು ಮಾಡಿಬಿಡ್ತಾನೆ ನೋಡು. ಇವತ್ತೇನಾದ್ರೂ ನಮ್ಮಪ್ಪ ಇದ್ದಿದ್ರೆ ನಾವು ಮಾಡ್ತಾ ಇರೋದೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡೋದು. ಏನು ಮಾಡೋದಲ್ವೇ, ದೇವರು ಯಾವ ಟೈಮ್ನಾಗ ಏನು ಕೊಡ್ತಾನೆ. ಕಷ್ಟ ಇದ್ದಾಗ ಒಂಥರ ಇರುತ್ತೆ, ಆಮೇಲೆ ಹಿಂಗಿದ್ದಾಗ ಒಂಥರ. ನಮ್ಮಮ್ಮಗೆ ಅದೇ ನಾವು ನಮ್ಮಪ್ಪ ಇದ್ದಿದ್ರೆ ಏನೂ ಅನ್ನಿಸ್ತಿರ್ಲಿಲ್ಲ. ಕೂಲಿ ಮಾಡಾಗ್ಲೇಳು ಗಂಡ ಹೆಂಡತಿ ಹಂಗೋ ನೆಮ್ಮದಿಯಾಗಿದ್ರು ನಮ್ಮಪ್ಪ ಏನೋ ನಮ್ಮಮ್ಮಯ್ಯ. ಏನು ಮಾಡೋಕ್ಕಾಗಲ್ಲ ಬಿಡಮ್ಮತ್ತ. ಈಗ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ನಾವು ಅಂದ್ಕೊಂತೀವಿ ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ, ಆಗಲ್ಲ. ನಿಮ್ಮ ದಡಪ ಏನಂಬುತ್ತೆ, ಅಯ್ಯೋ ನನಗಂತೂ ದೇವ್ರು ಅಪ್ಪನ ತಗೊಂಡೋಗಲ್ವೇ ಅಂತೈತೋ ನನ್ನ ಪಟ್ಟು. ಸುಮ್ಕಿರಪ್ಪ ಸಾಕು, ದೇವರು ಇಲ್ಲ ತಕ ಕೊಟ್ಟಿರ್ತಾನಲ್ಲ ತಕ ಇರಬೇಕು ಅಂತ ನಾನು. ನಾವೆಲ್ಲ ತಕ ಅನ್ನ ಋಣ ಪಡ್ಕೊಂಬಂದಿರ್ತೀವಿ, ಅಲ್ಲಿವರೆಗೂ ಇರ್ತೀವಿ ಕಣಮ್ಮ. ಏನು ಮಾಡೋದು ನೋಡಿ ಹಿಂಗೆ. ಬರ್ರಿ ಹೋಗೋಣ. ಒಟ್ಟು ಮಾತಾಡಿರೋ ಆಟೆಯ ದಡಪ್ಪ ನಂಗೇನೆ. ನಮ್ಮಪ್ಪ ಏನೋ ಇದ್ದಿದ್ರೆ ಇವತ್ತು ಭಾಳ ನಾವಂತೂ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ನಮ್ಮಪ್ಪ ಇರಬೇಕಾಗಿತ್ತು ತುಂಬ ನೆನೆಸ್ಕೊಂತ ಇದ್ದೀವಿ. ನಮ್ಮಪ್ಪ ಇದ್ದಿದ್ರೆ ನಮ್ಗೆ ಇವತ್ತೊಂಥರ ಖುಷಿ. ನಮ್ಮ ಬೆಳಗ್ಗೆ ಎಲ್ಲ ನಾನು ನೋಡೋಕೆ ನಮ್ಮಪ್ಪ ಇರಬೇಕಾಗಿತ್ತು. ಐ ಮಿಸ್ ಯು ಅಪ್ಪ, ಐ ಮಿಸ್ ಯು. ಏನು ಮಾಡೋಕ್ಕಾಗಲ್ಲ ನಡಿಯಾಕ. ನಡಿ, ನೀನು ಎಷ್ಟು ನಾವು ಅಂದ್ಕೊಂಡ್ರು ಅದೇನಾಗಬೇಕಾ ಅದೇ ಆಗೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಪುಣ್ಯಾಕ. ನಿಜವಾಗ್ಲೂ ನನಗೂ ಭಾಳ ಖುಷಿ ಆಯಿತು. ನನಗೂ ಅಷ್ಟೇ ಶಿವನಿ, ಭಾಳ ಖುಷಿ ಆಗ್ಬಿಡ್ತು. ತುಂಬ ಋತು ಹಾಕೊಂಡು ಒಂಥರ ಜಂಬ ಇತ್ತು, ಇವಾಗ ಗೊತ್ತಾಗುತ್ತಾಗ. ಅದಕ್ಕೆ ಮತ್ತೆ ಎಷ್ಟಾದರೂ ಆಡಬಾರ್ದು ಅನ್ನೋದು. ಈಗ ಒಳ್ಳೆಯವರೇ ಋತು ಹಾಕ ಒಳ್ಳೆಯವರಲ್ಲ ಅಂತಲ್ಲ, ಆದರೆ ಸ್ವಲ್ಪ ಜಂಬ ಜಾಸ್ತಿ. ಇತ್ತೀಚೆಗೆ ಬಂದಿರೋ ಅಂಥದ್ದು ಅದೆಲ್ಲ. ಮೊದಲು ಹೇಳ್ತಾ ಇದ್ರು, ಅಂದರೆ ಇಷ್ಟೊಂದು ಹಿಂಗೆ ಹೇಳ್ತಾ ಇರಲಿಲ್ಲ. ಎಲ್ಲದಕ್ಕೂ ಹೇಳ್ತಾ ಇದ್ರು ಮುಂಚೆಗೆಲ್ಲನ ಕೇಳ್ತೀವಿ ನಾವು. ಆದರೆ ಇಷ್ಟೊಂದು ದಿಮಾಕ್ ಮಾಡ್ತಾ ಇರಲಿಲ್ಲ. ಯಾವಾಗ ಒಂದು 4 ಸೈಟ್ ತಗೊಂಡಿದ್ದಾರೆ, ಮಸ್ತ ದುಡ್ಡು ಇಟ್ಕೊಂಡವ್ರೆ ಅನ್ನೋದು ಗೊತ್ತಾಯ್ತಾ. ಆವಾಗಿಂದನೂ ಸ್ವಲ್ಪ ದೌಲತ್ ದುಡ್ಡು ಐತೆ ಅನ್ನೋ ಥರ ಎಲ್ಲ. ಇಲ್ಲೂ ಅವಣ್ಣಂದೆಲ್ಲ ಏನು ದುಡ್ಡಿದ್ರು ಈ ಅಕ್ಕನ ಕೈಗೆ ಕೊಡ್ತಾರೆ. ಅವಣ್ಣ ಪ್ರವೀಣ ₹1 ದುಡ್ಡು ಇಟ್ಕೊಳಲ್ಲ, ಎಲ್ಲ ಇವ್ರದೇನೆ. ಅವ್ರ ಅಕ್ಕರಲ್ಲಿ ಅದಕ್ಕೆ ಇಸ್ಕೊಬಿಡ್ತಾರೋ ಅಂತೇಳಿ ಎಲ್ಲ ಇಸ್ಕೊಂಬತ್ತೆ. ಎಲ್ಲ ಇಸ್ಕೊಂಬತ್ತೆ, ಏನೋ ₹1 ಬಿಡಲ್ಲ. ಹಂಗೆ ಅದಕ್ಕೇ ಇದು ಹಿಂಗಾಗಿರೋದು. ನಾವು ಏನು
ಒಳ್ಳೇದಂತ ಬಯಸಕ್ಕೆ ಹೋದ್ರೆ ಹಿಂಗೆ ಆಗ ಸುಮ್ಕಿರು. ಹಂಗಾದ್ರೆ ಮತ್ತೆ ನಾವು ಹೇಳ್ದಾಗ ಕೇಳ್ಕೊಂಡಿರೋದ್ನ ನಾವು ಹೇಳಿದ್ಕೆಲ್ಲ ಮಾತಾಡಕ್ಕೆ ಹೋಗಲ್ಲ. ಅದಕ್ಕೆ ಮತ್ತೆ ಯಾರಿಗಾನ ಎಷ್ಟನ್ನ ಹೇಳಕ್ಕೆ ಹೋಗ್ಬಾರ್ದು ಅನ್ನೋದು. ಇವಾಗಲೇ ಮತ್ತೆ ಮಕ್ಳಿಗೆ ಬುದ್ಧಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾ? ನಮ್ಗೆ ಹೇಳೋದು ಜವಾಬ್ದಾರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಇವಾಗ ಗೊತ್ತಾಗುತ್ತೆ. ಮತ್ತೆ ನಿಜವಾಗ್ಲೂ ಹಂಗೆ ಅನ್ಸೋದು. ಏನೋ ಕ್ಯಾತ ಇಕ್ಕಿದ್ನಮ್ಮ, ಆಫ್ ಮಾಡಿದ್ನ ಹೆಂಗ ಸ್ಟವ್ ನೋಡ್ತೀನಿ ತಡಿ ಇಲ್ಲೇ ನಿಂತ್ಕೊಂಡು. ಹಾಲು ಕಾಯಿಸ್ತಾ ಪುಣ್ಯಕ ಅವನ್ನ? ಕಾಯಿಸ್ತೆ, ಅವನ್ನ ಕಾಸಿ ತೆಗ್ದಿಟ್ಟೆ, ಆಫ್ ಮಾಡಿದ್ದೀನಿ. ಹೇಳು ಏನಮ್ಮ, ಏನ್ ಮಾಡ್ತೀರಾ? ಏನಿಲ್ಲ ಕಣಜ್ಜಿ. ಈಗ ಎಲ್ಲ ಇವಾಗಿನ ಕೆಲಸ ಎಲ್ಲ ಮುಗಿಸಿ ಹಾಲು ಕಾಯಿಸಿ ಎತ್ತಿಟ್ಟು ಇಬ್ರು ಕೂತ್ಕೊಂಡು ಮಾತಾಡ್ತಿದ್ವಿ ನೋಡಮ್ಮ. ನಮ್ಮ ವರ್ಷಿತಮ್ಮನು ಸಂಗೀತಮ್ಮ ಎಲ್ಲ ಟೌನಾಗೆ ಎಲ್ಲ ಒಂದೈತಾಗೇನೆ ವರ್ಷಿತಮ್ಮನು ಎಲ್ಲ 4 ಜನ ಒಂದೈತಾಗೆಲ್ಲ ಸೈಟ್ಗಳು ತಗೊಂಡವ್ರಂತೆ. ನೋಡಮ್ಮ ಬೋಲ್ ರೇಟ್ ಆಗ್ತಾವಂತೆ, ಅದಕ್ಕೆ ತಗೊಂಡು ಬಿಡ್ಕೊಂಡವ್ರಂತೆ ಎಲ್ಲ. ಇವಾಗ ಹೋಗಿ ಬಂದರು, ಈಗ ಮಾತಾಡ್ತಿದ್ರಲ್ಲಿ ನಿಂತ್ಕೊಂಡು. ನೋಡಮ್ಮ ಹೆಂಗಿದ್ ಮಾಡ್ಯವ್ರಿ. ಕುಡಿತಾರೆ ಬುದ್ಧಿವಂತಿಕೆಯಿಂದನ ಕಷ್ಟಪಟ್ಟು ಮಾಡ್ಕೊಂಡವ್ರೆ. ನಮ್ಮಪ್ಪನೂ ನಮ್ಮಮ್ಮ ಹಂಗೆ ಕಷ್ಟಪಡ್ತಾರೆ ಕಣಜ್ಜಿ. ಬಂತೆ ನಮ್ಮಯ್ಯ? ಬಂದ್ಲಪ್ಪ, ಇವಾಗಿನೇ ಬಂದ್ಲು ನಿಮ್ಮಮ್ಮಯ್ಯ. ನಾನು ಮಾತಾಡಿಸ್ತೀನಿ, ನಮ್ಮಪ್ಪ ಇರ್ಬೇಕಾಗಿತ್ತು ಅಂತೇಳಿ ಇಬ್ರು ಬೇಜಾರ ಮಾಡ್ಕೊಂಡಿದ್ರು ಅಕ್ಕ ತಂಗಿಯರು ಇಬ್ರು. ನಿಮ್ಮ ಅಜ್ಜಿ ಇರ್ಲಿಲ್ವೇನ? ಅದಕ್ಕೆ ಸಂಗೀತ ಮಂತಕ್ಕೆ ಹೋಗ್ತೀನಿ ಅಂತ ಹೋದ್ಲು. ಬಾರಮ್ಮ ಅಂತಂದೆ, ತಡಿ ಇಲ್ಲಿಗೆ ಹೋಗಿ ಬರ್ತೀನಿ ಅಂತೇಳಿ. ಯಾಕೆ ಅವ್ರ ದೊಡ್ಡ ಲೆಕ್ಕಾಚಾರ ಏನಾನ ಇತ್ತೇನ? ಅದಕ್ಕೆ ಹೋದ್ರಮ್ಮ ಅಲ್ಲಿಗೇನು. ಹೌದೇನು? ಸರಿ ಸರಿ ಆಯ್ತು ಹೇಳು, ಕರೆದು ಬರ್ತೀವಿ ಬಾ. ವರ್ಷಿತಕ್ಕನ ಕರೆದು ಬರೋಣ ಪುಣ್ಯಕ್ಕ. ಈಗ ಬಂದು ಉಂಡೋಗ್ಬೇಕಾ? ಅದೇ ಹೋಗ್ಬಿಟ್ಟೈತಿ ನಿಮ್ಮಮ್ಮಯ್ಯ. ಏನನ್ನ ಲೆಕ್ಕಾಚಾರ ಮಾಡ್ಕೊಂತಿದ್ರೇನ? ಅದಕ್ಕೆ ಅಲ್ಲಿಗೆ ಹೋಗ್ಯವ್ರಿ. ನಾನು ಕರೆದ್ನಮ್ಮ ಬರ್ಲಿಲ್ಲ. ಹೋಗಿ ಕರೀರಿ ನೀವು ಒಂದು ಪಟ್ಟು ಬರ್ತಾರೆ. ಹುಡುಗರು ಮನಿಕೊಂಡವೇನು? ನಾನು ಒಂದು ಸಣ್ಣ ಉಟ್ಕೊಂತೀನಿ ಅಜ್ಜಿ. ಹುಡುಗರು ಮನಿಕೊಂಡವೇ, ಒಂದು ಸಣ್ಣ ನೀನು ನೋಡ್ಕೆ ಉಟ್ಕೊಂಡು ಬರ್ತೀವಿ, ಕರೆದು ಬರ್ತೀವಿ. ಹಂಗ ನೋಡಮ್ಮ. 24 ಜನ ಹೆಣ್ಮಕ್ಳಾದ್ರೂ ಏನೋ ಒಂದು ಸಾಧನೆ ಮಾಡಿದ್ರು. ಹೆಂಗೆ ಸೆನಕ್ಕಿರ್ಲಿ ಅಂತ ಬಯಸ್ತೀನಮ್ಮ ನಾನೇನು. ಸೆನಕ್ಕಿದ್ರೆ ಸಾಕು, ಯಾರನ್ನ ಹೆಣ್ಣು ಹುಡುಗರು ಸೆನಕ್ಕಿದ್ರೆ ನೋಡ್ಬೋದು. ಇನ್ನು ಮಾಡ್ತುಂಬನ ಉಂಬದಿಲ್ಲ, ಒಂದು ಈಟ ನನ್ನ ಉಂಡಿಲ್ಲ ಜೀವಿತ. ಬೇಡ ಕಣಮ್ಮ. ಏನು ಉಂಬನ ಊಟ ಏನು ಅಷ್ಟು ಸೇರಲ್ಲ ನನಗೆ. ಏನು ಬೇಡ, ಊಟ ಮಾಡೋಕ್ಕಾಗಲ್ಲ. ಹಂಗಂದು ಬೇಡ ಕಣಮ್ಮ. ಹಣ್ಣು ಹಂಪ್ಲು ಅದು ತಿನ್ಕೊಂಡು ಸೆನಕ್ಕಿರ್ಬೇಕಾ? ಪ್ರಸನ್ನ ಅದಾರು ನೀನು. ತಿರ್ಗೋಗಿ ಇನ್ನೊಂದು ಕಾಲಿಗೆ ಇಕ್ಕೆಂತ ಸುಮ್ಮನೆ ಉಣ್ಕೊಂಡು ಸೆನಕ್ಕಿರಮ್ಮ. ನಿಮ್ಮ ಅಪ್ಪ ಹಂಗ ನೋಡ್ಕ್ಯಾ ಅಂತೇಳಿ ಬಿಟ್ಟು ಹೋಗೈತಿ. ನಾಳೆ ಕನ್ನಡದ ಡಿಸ್ಚಾರ್ಜ್ ಮಾಡ್ತಾರೆ, ನಾವು ಹೋಗೋಕ್ಕಾಗುತ್ತೆ. ಊಟ ಮಾಡು. ಹೊಟ್ಟೆ ತುಂಬ ಊಟ ಮಾಡಲ್ಲಂತೆ ಅತ್ತೆ, ಊಟ ಮಾಡಲ್ಲ ಅಂತ ಹೇಳ್ತಾವತ್ತೆ. ಏನಪ್ಪ ಉಂಡೇನ ಈಟ ಅನ್ನ ಇಟ್ಬಿಟ್ರೆ ಯಾಕೋ ಒಬ್ಬಳಿಸ್ತಾಳೆ. ಯಾಕೋ ಊಟ ಸೇರಲ್ಲ ಅಂತಾಳೆ. ಡಾಕ್ಟ್ರ್ ಬಂದಾಗ ಹೇಳು. ಯಾಕೋ ಊಟ ಸೇರಲ್ಲ ಅಂತಾಳೆ ಅಂತೇಳಿ ಡಾಕ್ಟ್ರ್ ಬಂದಾಗ ಹೇಳು. ಸರಿ ಆಯ್ತು ಕಣತ್ತೆ, ಹೇಳ್ತೀನಿ. ಜೀವಿತಾ ಇಡ್ಲಿ ಏನಾದ್ರು ತಗೊಂಬರ್ಲಾ? ಇಲ್ಲಪ್ಪ, ಇಡ್ಲಿನೂ ತಿನ್ಲಿಲ್ಲ. ಒಂದು ಅರ್ಧ ಏನೋ ತಿಂದ್ಲು, ಅಲ್ಲೇ ಐತೆ ಇಡ್ಲಿನೂ. ನಾನು ಅದನ್ನೇ ಹೊಟ್ಟೆ ತುಂಬ ತಿನ್ನಮ್ಮ, ಹೊಟ್ಟೆ ತುಂಬ ಉಣ್ಣಮ್ಮ ಅಂತ ಎಷ್ಟು ಹೇಳಿದ್ರು ಇಟೇ ಉಣ್ತಾಳೆ. ಯಾಕನ ಬಿಸಿ ಇರ್ಲಿಲ್ವಾ ಇಡ್ಲಿ? ಬಿಸಿ ಇದ್ವಪ್ಪ, ಯಾಕೋ ಬಿಸಿ ಇದ್ರೂ ತಿನ್ನಕ್ಕಾಗಲ್ಲ. ಯಾಕೋ ಒಂಥರ ಒಬ್ಬಳಿಕೆ ಬಂದಂಗೆ ಆಗುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ. ಅದು ಯಾಕೋ ಗೊತ್ತಿಲ್ಲ. ಆಯ್ತು ಹೇಳಿ, ಡಾಕ್ಟ್ರ್ ಬಂದಾಗ ಕೇಳೋಣ. ಡಾಕ್ಟ್ರ್ ಬಂದಾಗ ಕೇಳ್ಬಿಟ್ಟು ಅದೇನೋ ಅವ್ರಿಗೆ ಏನಾದ್ರೂ ಊಟ ಸೇರೋ ಥರ ಏನಾದರೂ ಮಾಡ್ತಾರೆ ಏನಾದರೂ ಮೆಡಿಸನ್ ಕೊಡ್ತಾರೆ. ಹೇಳ್ತೀನಿ, ಡಾಕ್ಟ್ರ್ ಹತ್ರ ಮಾತಾಡ್ತೀನಿ. ಇವತ್ತು ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀನಿ ಉಂಟ ಮೆಡಿಕಲಲ್ಲಿ. ಅದೇ ಡಾಕ್ಟ್ರ್ ಬಂದಾಗೆ ಹೇಳ್ತಾರೆ ಅಂತ ಹೇಳ್ತಾರೆ, ನೋಡೋಣ. ನೋಡ್ಕೊಂತಾನಲ್ಲ ನಮ್ಮ ಇವತ್ತು ಅಯ್ಯಪ್ಪ ಇಲ್ದಿದ್ರೆ ನನಗೆ ಯಾರಮ್ಮ ನೋಡೋರು, ಯಾರಮ್ಮ ಆಗೋರು. ನಿಜವಾಗ್ಲೂ ಅಪ್ಪಿರೋದಕ್ಕೆ ಹೆಂಗ ನೋಡ್ತೈತೆ, ಹೆಂಗೆ ಮಾತಾಡಿಸ್ತೈತೆ. ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ ಬಿಡಮ್ಮ. ಏನೋ ನಾನು ನಡೆ ಬರ್ದಾಗಿದ್ದಂಗೆ ಆಗುತ್ತೆ. ಏನು ಮಾಡೋದು, ನನ್ನ ನಡೆ ಬರನೇ ಚೆನ್ನಾಗಿಲ್ಲ. ಯಾಕನ ನೋಡ್ಕೊಂಬಕ್ಕೆ ಇಲ್ಲೇ ಇದ್ದೀನಿ. ನಾನು ಬಿಟ್ಟು ಹೋಗ್ಯದಾನೆ ನನ್ನ ಮಗ. ನೋಡ್ಕೊಂಬಕ್ಕಿರಮ್ಮ ಅಂತೇಳಿ ಎಷ್ಟೇ ಆಗಲಿ, ನಾವು ಎಷ್ಟೇ ಸಿಟ್ಟನ್ನ ಮಾತಾಡೋರು ಅಲ್ಲಿ ಮನಸ್ಸು ಕರಗಲ್ಲ. ಬರೋ ನಮಗಾಗುತ್ತೆ, ನೋಡ್ಕೊಂಬಂಗಾಗುತ್ತೆ. ಮನಸ್ಸು ತಡೆಯಲ್ಲ. ನೋಡ್ರಿ ಯಾವ ಥರ ಅಂತೇಳಿ ನೋಡ್ತಾ ಇರಿ. ನೆನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.